ಕಾಲ ಬದಲಾದಂತೆ ಎಲ್ಲವೂ ಬದಲಾಗುತ್ತದೆ ಅಂತ ಹೇಳ್ತಾರಲ್ಲ. ಈಗ ಜಪಾನ್ ಕೂಡ ಭಾರತದ ಕಡೆಗೆ ತನ್ನ ನೋಟವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡಿದೆ. ಒಂದು ಕಾಲದಲ್ಲಿ ಬುಲೆಟ್ ಟ್ರೈನ್ ವಿಷಯದಲ್ಲಿ ಭಾರತವನ್ನು ಕಷ್ಟಪಡಿಸಲು ಜಪಾನ್ ಎಷ್ಟು ಪ್ರಯತ್ನಗಳನ್ನು ಮಾಡಿತು, ಹೆಚ್ಚಿನ ಬೆಲೆಗಳನ್ನು ವಸೂಲು ಮಾಡಲು ನೋಡಿತು. ಆದರೆ ಈಗ ಅದೇ ಜಪಾನ್ ತನ್ನ ನಿಲುವನ್ನು ಬದಲಾಯಿಸಿಕೊಂಡು ಮುಂಬೈ ಅಹಮದಾಬಾದ್ ನಡುವೆ ಓಡಲಿರುವ ಬುಲೆಟ್ ಟ್ರೈನ್ಗಾಗಿ ತಮ್ಮ ಈ ಕೆಎಫ್ E3 ಸೀರೀಸ್ ರೈಲುಗಳನ್ನು ಭಾರತಕ್ಕೆ ಉಚಿತವಾಗಿ ನೀಡಲು ಸಿದ್ಧವಾಗಿದೆ ಅಂತ ಸುದ್ದಿಗಳು ಬರುತ್ತಿವೆ. ಈ ಸುದ್ದಿ ಜಗತ್ತನ್ನು ಒಂದು ಕ್ಷಣಕ್ಕೆ ಯೋಚನೆಗೆ ಹಾಕಿದೆ. ಇಷ್ಟು ದಿನಗಳ ಕಾಲ ಬುಲೆಟ್ ಟ್ರೈನ್ಗಾಗಿ ಒಂದೇ ಸಾಕು ಹೇಳುತ್ತಿದ್ದ ಜಪಾನ್ ಈಗ ಯಾಕೆ ಹೀಗೆ ಉಚಿತವಾಗಿ ರೈಲುಗಳನ್ನು ನೀಡಲು ಸಿದ್ಧವಾಗಿದೆ? ಈ ಬದಲಾವಣೆಯ ಹಿಂದಿನ ನಿಜವಾದ ಕತೆ ಏನು? ಈ ಡಾಕ್ಯುಮೆಂಟರಿಯಲ್ಲಿ ಅದನ್ನು ಸ್ಪಷ್ಟವಾಗಿ ವಿವರಿಸೋಣ. ಆದರೆ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಗೆ ಕೇವಲ 1 ಸೆಕೆಂಡಿನ ಕೆಲಸ, ಆದರೆ ನಮ್ಗೆ ತುಂಬಾ ದೊಡ್ಡ ಸಹಾಯ. ನಿಜವಾದ ಸಂಗತಿ ಏನೆಂದರೆ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ನಲ್ಲಿ ಜಪಾನ್ ತುಂಬಾ ತಡಮಾಡಿದೆ. ಈ ವಿಷಯದಲ್ಲಿ ಎಷ್ಟು ಅಡೆತಡೆಗಳನ್ನು ಸೃಷ್ಟಿಸಿತು. ಆದರೆ ಇತ್ತೀಚೆಗೆ ಜಪಾನ್ ಮೀಡಿಯಾ ಒಂದು ಸಂಚಲನಾತ್ಮಕ ಸುದ್ದಿಯನ್ನು ಪ್ರಕಟಿಸಿದೆ. ಜಪಾನ್ ತಮ್ಮ ಶಿಂಕಾನ್ಸೆನ್ E3 ಈ ಕೆಎಫ್ ಸೀರೀಸ್ ಬುಲೆಟ್ ಟ್ರೈನ್ಗಳನ್ನು ಭಾರತಕ್ಕೆ ಉಚಿತವಾಗಿ ನೀಡಲಿದೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಮೊದಲು ಈ ಸುದ್ದಿ ಕೇಳಿದಾಗ ನಮಗೂ ನಂಬಲು ಸಾಧ್ಯವಾಗಲಿಲ್ಲ. ಆದರೆ ಆಳವಾಗಿ ಪರಿಶೋಧಿಸಿದ ನಂತರ ಈ ವಿಷಯ ನಿಜ ಅಂತ ತಿಳಿದುಬಂತು. ಭಾರತ ಕೂಡ ಈ ಆರ್ಡರ್‌ನ್ನು ದೃಢೀಕರಿಸಿದೆ. ಆದರೆ ಪ್ರಶ್ನೆ ಏನೆಂದರೆ, ಜಪಾನ್ ಈ ರೈಲುಗಳನ್ನು ಉಚಿತವಾಗಿ ನೀಡುವ ಹಿಂದಿನ ಉದ್ದೇಶ ಏನು? ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲುನಾ? ಅಥವಾ ಇದರ ಹಿಂದೆ ಯಾವುದಾದರೂ ದೊಡ್ಡ ಕಾರ್ಯತಂತ್ರವಿದೆಯಾ? ಮೊದಲು ಜಪಾನ್ ಉಚಿತವಾಗಿ ಬುಲೆಟ್ ಟ್ರೈನ್ಗಳನ್ನು ನೀಡುತ್ತಿದೆ ಅಂತ ತಿಳಿದಾಗ ಭಾರತೀಯರೆಲ್ಲರೂ ಸಂತೋಷದಿಂದ ಉಬ್ಬಿಹೋದರು. ಆದರೆ ಈ ಆರ್ಡರ್ ಹಿಂದೆ ಜಪಾನ್ ಒಂದು ದೊಡ್ಡ ಕಾರ್ಯತಂತ್ರದೊಂದಿಗೆ ಮುಂದೆ ಬರುತ್ತಿದೆ. ಭಾರತದಲ್ಲಿ ಹೈಸ್ಪೀಡ್ ರೈಲುಗಳ ಕನಸು ತುಂಬಾ ಹೊಸದಲ್ಲ. 2013ರಿಂದ ಈ ಆಲೋಚನೆ ಇದೆ. ಆದರೆ ನಿಜವಾದ ಆರಂಭ 2013ರಲ್ಲಿ ಆಯಿತು. ಆ ಸಮಯದಲ್ಲಿ ಭಾರತ ಮತ್ತು ಜಪಾನ್ ಒಂದು ಮುಖ್ಯ ಒಪ್ಪಂದವನ್ನು ಮಾಡಿಕೊಂಡವು. ಅದನ್ನು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರೆಯುತ್ತಾರೆ. ಈ ಒಪ್ಪಂದದ ಪ್ರಕಾರ ಮುಂಬೈ ಅಹಮದಾಬಾದ್ಗಳನ್ನು ಸಂಪರ್ಕಿಸುವ 508 ಕಿಲೋಮೀಟರ್ಗಳ ಹೈಸ್ಪೀಡ್ ರೈಲು ಕಾರಿಡಾರ್ನ್ನು ಎರಡೂ ದೇಶಗಳು ಕಲಿಕೊಂಡು ನಿರ್ಮಿಸುತ್ತವೆ ಅಂತ ನಿರ್ಧರಿಸಲಾಯಿತು. ಈಗ ಈ ರೂಟ್ನಲ್ಲಿ ರೈಲು ಪ್ರಯಾಣಕ್ಕೆ 6 ರಿಂದ 7 ಗಂಟೆಗಳ ಸಮಯ ಬೇಕಾಗುತ್ತದೆ. ಆದರೆ ಬುಲೆಟ್ ಟ್ರೈನ್ ಬಂದರೆ ಕೇವಲ 2 ಗಂಟೆಗಳಲ್ಲಿ ಈ ದೂರ ಪೂರ್ಣಗೊಳ್ಳುತ್ತದೆ. 2015ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಪಾನ್ಗೆ ಹೋಗಿ ಅಲ್ಲಿನ ಪ್ರಧಾನಿ ಶಿಂಜೋ ಆಬೆಯೊಂದಿಗೆ ಒಂದು ದೊಡ್ಡ ಒಪ್ಪಂದವನ್ನು ಮಾಡಿಕೊಂಡರು. ಜಪಾನ್ ಭಾರತಕ್ಕೆ 81,000 ಕೋಟಿ ರೂಪಾಯಿಗಳ ಸಾಫ್ಟ್ ಲೋನ್ ನೀಡಿತು. ಈ ಸಾಲ ತುಂಬಾ ವಿಶೇಷವಾದದ್ದು. ಯಾಕೆಂದರೆ ಇದರ ಬಡ್ಡಿ ಕೇವಲ 1% ಮಾತ್ರ, ಮತ್ತು ಇದನ್ನು ಹಿಂದಿರುಗಿಸಲು 50 ವರ್ಷಗಳ ಸಮಯ ನೀಡಿದ್ದಾರೆ. ಅಷ್ಟೇ ಅಲ್ಲ, ಜಪಾನ್ ತಮ್ಮ ಪ್ರಸಿದ್ಧ ಶಿಂಕಾನ್ಸೆನ್ ಟೆಕ್ನಾಲಜಿಯನ್ನು ಕೂಡ ನೀಡಿತು. ಈ ರೈಲುಗಳು ಗಂಟೆಗೆ 320 ಕಿಲೋಮೀಟರ್ ವೇಗದಲ್ಲಿ ಓಡುತ್ತವೆ. ಭಾರತದ ಬಿಸಿಲು, ಧೂಳು, ಮಳೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ರೈಲುಗಳನ್ನು ವಿಶೇಷವಾಗಿ ರೂಪಿಸಿದ್ದಾರೆ. ಹೆಚ್ಚಿನ ಸಾಮಾನು ಇಡುವ ಸ್ಥಳ, ಉತ್ತಮ ಕೂಲಿಂಗ್ ಸಿಸ್ಟಮ್, ಭಾರತೀಯ ರೈಲ್ವೆಗಳಿಗೆ ಸರಿಹೊಂದುವ ಡಿಸೈನ್ಗಳನ್ನು ಸೇರಿಸಿದ್ದಾರೆ. ಸರಳವಾಗಿ ಹೇಳಬೇಕೆಂದರೆ ನಿಮ್ಮ ಸೈಕಲ್ನು ಮಳೆಯಲ್ಲಿ ಓಡಿಸಲು ಚೈನ್ಗೆ ಆಯಿಲ್ ಹಾಕಿದಂತೆ ಈ ಬುಲೆಟ್ ಟ್ರೈನ್ನು ಭಾರತದ ಪರಿಸ್ಥಿತಿಗಳಿಗೆ ಸರಿಹೊಂದುವಂತೆ ಸಿದ್ಧಪಡಿಸಿದ್ದಾರೆ. ಈ ರೈಲುಗಳನ್ನು ಸಿದ್ಧಪಡಿಸಲು ಸ್ವಲ್ಪ ಸಮಯ ತಗಲಿದರೂ ಈಗ ಭಾರತದಲ್ಲಿ ಅವುಗಳನ್ನು ಪರೀಕ್ಷಿಸುವ ಸಮಯ ಬಂದಿದೆ. ಇಲ್ಲಿಯೇ ಆಸಕ್ತಿದಾಯಕ ಸಂಗತಿ ಏನೆಂದರೆ ಜಪಾನ್ 2026ರಲ್ಲಿ ಈ ಕೆಎಫ್ E3 ಸೀರೀಸ್ ಬುಲೆಟ್ ಟ್ರೈನ್ಗಳನ್ನು ಭಾರತಕ್ಕೆ ಉಚಿತವಾಗಿ ನೀಡುತ್ತೇವೆ ಅಂತ ಘೋಷಿಸಿದೆ. ಆದರೆ ಈ ದಿನಗಳಲ್ಲಿ ಯಾರೂ ತಮ್ಮ ಲಾಭವಿಲ್ಲದೆ ಏನನ್ನೂ ಉಚಿತವಾಗಿ ನೀಡುವುದಿಲ್ಲ. ಜಪಾನ್ ಕೂಡ ಹಾಗೆ. ಈ 2 ಟ್ರೈನ್ಗಳು ಪ್ರಯಾಣಿಕರಿಗಾಗಿ ಅಲ್ಲ, ಟೆಸ್ಟಿಂಗ್ ಮತ್ತು ಇನ್ಸ್ಪೆಕ್ಷನ್ಗಾಗಿ ಮಾತ್ರ. ಇವುಗಳೊಂದಿಗೆ ಟ್ರ್ಯಾಕ್ನ್ನು ಪರೀಕ್ಷಿಸುತ್ತಾರೆ. ಭಾರತದ ವಾತಾವರಣದಲ್ಲಿ ಈ ರೈಲುಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುತ್ತಾರೆ. ಇತರ ಸಿಸ್ಟಂಗಳನ್ನು ಕೂಡ ಪರೀಕ್ಷಿಸುತ್ತಾರೆ. ನಂತರವೇ ನಿಜವಾದ ಬುಲೆಟ್ ಟ್ರೈನ್ಗಳು
E10 ಅಥವಾ ಆಲ್ಟಾಎಕ್ಸ್ ರೀತಿಯ ಅತ್ಯಾಧುನಿಕ ರೈಲುಗಳು ಭಾರತಕ್ಕೆ ಬರುತ್ತವೆ. ಈಗ ಯೋಚಿಸಬೇಕಾದ ಸಂಗತಿ ಏನೆಂದರೆ, ಜಪಾನ್ ಯಾರಿಗಾದರೂ ಬುಲೆಟ್ ಟ್ರೈನ್ಗಳನ್ನು ಮಾರುವಾಗಲೂ ಹೀಗೆ ಉಚಿತ ಟೆಸ್ಟಿಂಗ್ ಸೌಕರ್ಯ ನೀಡುವುದಿಲ್ಲ. ಮರಿ ಭಾರತಕ್ಕೆ ಮಾತ್ರ ಯಾಕೆ ನೀಡುತ್ತಿದೆ? ಇದರ ಹಿಂದಿನ ಕಾರಣ ಏನೆಂದರೆ, ಈ ಪ್ರಾಜೆಕ್ಟ್ನಲ್ಲಿ ಈಗಾಗಲೇ ತುಂಬಾ ತಡವಾಗಿದೆ. ಭಾರತ ತಮ್ಮ ವಂದೇ ಭಾರತ್ ರೈಲುಗಳನ್ನು ಈ ಕಾರಿಡಾರ್ನಲ್ಲಿ ಓಡಿಸಬಹುದು ಅಂತ ಸೂಚಿಸಿದೆ. ಇಲ್ಲಿಯೇ ಭಾರತ ತನ್ನ ಕಾರ್ಯತಂತ್ರದ ಆಟವನ್ನು ಆರಂಭಿಸಿದೆ. 2025 ಜನವರಿಯಲ್ಲಿ ಚೆನ್ನೈಯಲ್ಲಿನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಒಂದು ಟೆಂಡರ್ ಬಿಡುಗಡೆ ಮಾಡಿತು. ಬಿಎಂಎಲ್ಗೆ ಸ್ವದೇಶಿ ಹೈಸ್ಪೀಡ್ ರೈಲುಗಳನ್ನು ತಯಾರಿಸಲು ಆರ್ಡರ್ ನೀಡಿತು. ಈ ಸುದ್ದಿ ಜಪಾನ್ಗೆ ಆಘಾತ ನೀಡಿತು. ಭಾರತ ತಮ್ಮ ಟೆಕ್ನಾಲಜಿಯನ್ನು ಬಿಟ್ಟು ಬಿಡುತ್ತದೆಯೋ ಅಂತ ಭಯಪಟ್ಟಿತು. ಅದಕ್ಕಾಗಿ ಈ ಆಕರ್ಷಣೀಯ ಆರ್ಡರ್ನ್ನು ಮುಂದೆ ತಂದಿತು. ಭಾರತ ತಮ್ಮ ಶಿಂಕಾನ್ಸೆನ್ ಟೆಕ್ನಾಲಜಿಯನ್ನು ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಬೇಕು ಅಂತ ಜಪಾನ್ ಬಯಸುತ್ತಿದೆ. ಆದರೆ ಈ ತಡವಿಗೆ ಕಾರಣ ಕೇವಲ ಜಪಾನ್ ಮಾತ್ರವಲ್ಲ. ನಮ್ಮ ಕಡೆಯಿಂದಲೂ ಕೆಲವು ಸವಾಲುಗಳು ಎದುರಾದವು. ಈ 508 ಕಿಲೋಮೀಟರ್ಗಳ ಟ್ರ್ಯಾಕ್ಗಾಗಿ 10,400 ಹೆಕ್ಟೇರ್ ಭೂಮಿ ಬೇಕು. ಆದರೆ ಮಹಾರಾಷ್ಟ್ರ, ಗುಜರಾತ್ಗಳಲ್ಲಿ ರೈತರು, ಸ್ಥಳೀಯರು ಭೂಸ್ವಾಧೀನಕ್ಕೆ ವಿರೋಧಿಸಿದರು. ಅದರಿಂದ ಪ್ರಾಜೆಕ್ಟ್ ತಡವಾಯಿತು. ಸಮಯ ಹೋದಂತೆ ಬೆಲೆಗಳು ಏರಿಕೆಯಾದವು. ಮೊದಲು 1,08,000 ಕೋಟಿ ರೂಪಾಯಿಗಳಾಗಿದ್ದ ಬಜೆಟ್ ಈಗ 1,50,000 ಕೋಟಿ ರೂಪಾಯಿಗಳಿಗೆ ಏರಿದೆ. ಮೆಟೀರಿಯಲ್ ಬೆಲೆಗಳು, ಟೆಕ್ನಾಲಜಿ ಖರ್ಚುಗಳು ಕೂಡ ಏರಿಕೆಯಾದವು. ಜಪಾನ್ ಕಡೆ ನೋಡಿದರೆ 2018ರಲ್ಲಿ ಒಂದು ಟ್ರೈನ್ ಭಾಗಗಳು ಬೇರ್ಪಟ್ಟ ಘಟನೆ ಸಂಭವಿಸಿತು. ಅದರಿಂದ ಸೇಫ್ಟಿ ಚೆಕ್ಗಳನ್ನು ಇನ್ನಷ್ಟು ಕಠಿಣಗೊಳಿಸಿದರು. ಅಷ್ಟೇ ಅಲ್ಲ, ಭಾರತದಲ್ಲಿ ಓಡಿಸಲು ಬಯಸುತ್ತಿರುವ E10 ಸೀರೀಸ್ ರೈಲುಗಳನ್ನು ತಯಾರಿಸಲು 2030ವರೆಗೂ ಸಮಯ ತಗಲಬಹುದು. ಆದರೂ ಶುಭ ಸುದ್ದಿ ಏನೆಂದರೆ, ಈ ಪ್ರಾಜೆಕ್ಟ್ನಲ್ಲಿ 60% ಕೆಲಸ ಪೂರ್ಣಗೊಂಡಿದೆ. 360 ಕಿಲೋಮೀಟರ್ಗಳ ಟ್ರ್ಯಾಕ್ ನಿರ್ಮಾಣ ಸಿದ್ಧವಾಗಿದೆ. 12 ಸ್ಟೇಷನ್ಗಳಲ್ಲಿ 8 ಸ್ಟೇಷನ್ಗಳಲ್ಲಿ ಕೆಲಸಗಳು ಶರವೇಗದಲ್ಲಿ ಸಾಗುತ್ತಿವೆ. ಬ್ರಿಡ್ಜ್ಗಳು, ಟನಲ್ಗಳ ನಿರ್ಮಾಣ ಕೂಡ ವೇಗವಾಗಿ ನಡೆಯುತ್ತಿದೆ. ಈ ಪ್ರಾಜೆಕ್ಟ್ನಲ್ಲಿ ಜಪಾನ್ನ ಪಾತ್ರ ತುಂಬಾ ಮುಖ್ಯವಾದದ್ದು. ಅವರು ಟೆಕ್ನಾಲಜಿ, ತರಬೇತಿ, ಸಾಫ್ಟ್ ಲೋನ್ ನೀಡಿದ್ದಾರೆ. ಆದರೆ ಭಾರತ ಕೂಡ ಏನೂ ಕಡಿಮೆಯಲ್ಲ. ನ್ಯಾಷನಲ್ ಹೈಸ್ಪೀಡ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ NHRCL ರಾತ್ರಿ ಹಗಲು ಶ್ರಮಿಸುತ್ತಿದೆ. ಈ ಪ್ರಾಜೆಕ್ಟ್ ಮೂಲಕ 31,350 ಮಂದಿ ಕಾರ್ಮಿಕರಿಗೆ ಉದ್ಯೋಗ ದೊರೆತಿದೆ. ಅಷ್ಟೇ ಅಲ್ಲ, ಭಾರತ ತನ್ನ ಸ್ವದೇಶಿ ಪ್ರಯತ್ನಗಳೊಂದಿಗೆ ಮುಂದುವರಿಯುತ್ತಿದೆ. ಬುಲೆಟ್ ಟ್ರೈನ್ಗಳು ಬರುವ ಮುನ್ನ 2027ರಿಂದ ವಂದೇ ಭಾರತ್ ರೈಲುಗಳನ್ನು ಈ ಕಾರಿಡಾರ್ನಲ್ಲಿ ಓಡಿಸಲು ಯೋಜನೆ ಹಾಕಿದೆ. ಭವಿಷ್ಯದಲ್ಲಿ ಸ್ವಂತವಾಗಿ ಹೈಸ್ಪೀಡ್ ರೈಲುಗಳನ್ನು ತಯಾರಿಸಲು ಗುರಿ ಹೊಂದಿದೆ. ಇದಕ್ಕಾಗಿ ಭಾರತೀಯ ಎಂಜಿನಿಯರ್ಗಳು ಜಪಾನ್ನಿಂದ ಕಲಿಯುತ್ತಾ ಸ್ವದೇಶಿ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಕೊನೆಯದಾಗಿ, ಜಪಾನ್ ಈ 2 ಬುಲೆಟ್ ಟ್ರೈನ್ಗಳನ್ನು ಟೆಸ್ಟಿಂಗ್ಗಾಗಿ ಉಚಿತವಾಗಿ ನೀಡುತ್ತಿದೆ. ಇದರ ಹಿಂದಿನ ಅವರ ಉದ್ದೇಶ ಏನು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳಲ್ಲಿ ತಪ್ಪದೇ ಹೇಳಿ. ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಅದರಿಂದ ಅವರಿಗೂ ಈ ಮಾಹಿತಿ ತಲುಪುತ್ತದೆ. ಹೀಗೆ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನು ಆಲ್ ಆಗಿ ಸೆಟ್ ಮಾಡಿ. ಜೈ ಶ್ರೀರಾಮ್.